ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಸ್ಕರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸ್ಟುಡಿಯೋ. ಇವತ್ತು ನಾವು ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ನಾನು ಸ್ಪೆಷಲಿ ಇವತ್ತು ದರ್ಶನ್ ಸರ್ ಕೇಸ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ಸೊ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನ್ಯೂಸ್ ನೋಡಿರೋ ಪ್ರಕಾರ ನನ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಏನು ಅನ್ಸಿದ್ರೆ ಅದನ್ನ ಕಮೆಂಟ್ಸ್ ಅಲ್ಲಿ ಬರೀರಿ ಫ್ರೆಂಡ್ಸ್. ಓಕೆ, ದರ್ಶನ್ ಸರು ಕರ್ನಾಟಕದಲ್ಲಿ ಅತಿ ದೊಡ್ಡ ಸೂಪರ್ ಸ್ಟಾರ್, ಮಾಸ್ ಫಾಲೋಯಿಂಗ್ ಇರೋ ಅತಿ ದೊಡ್ಡ ಹೀರೋ. ಇವರು ಎಲ್ಲರ ಜೊತೆನೂ, ಸ್ಪೆಷಲಿ ಮೀಡಿಯಾ ಜೊತೆ, ಧ್ರುವ ಸರ್ಜಾ ಅವ್ರ ಜೊತೆ, ಆ, ಮತ್ತೆ ಡೈರೆಕ್ಟರ್ ಪ್ರೇಮ್ ಅವ್ರ ಜೊತೆ, ಮೀಡಿಯಾದಲ್ಲಿ ಅಜಿತ್ ಅವ್ರ ಜೊತೆ ಎಲ್ಲ ಸ್ವಲ್ಪ ಆಪೋಸಿಟ್ ಆಗಿ, ಉಮಾಪತಿ ಅವ್ರ ಜೊತೆ, ಪ್ರೊಡ್ಯೂಸರ್ ಉಮಾಪತಿ ಅವ್ರ ಜೊತೆ, ಸೊ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಾನು ಹೇಳ್ಬೋದು, ಸ್ವಲ್ಪ ಜಗಳ ಅಂತಾನು ಹೇಳ್ಬೋದು. ಇವರು ಆಪೋಸಿಟ್ ಆಗಿ ಎಲ್ಲ ಇರ್ತಾರೆ. ಸೊ ಇದೆಲ್ಲ ಈ ಕೇಸ್ಗೆಲ್ಲ ಸಂಬಂಧ ಇಲ್ಲ. ಬಟ್ ಮೇಯ್ನ್ ಆಗಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತಂದ್ರೆ, ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಪವಿತ್ರ ಗೌಡ ಅವರ ಮಗಳ ಬರ್ತ್ಡೇಯಲ್ಲಿ ದರ್ಶನ್ ಸರ್ ಎಲ್ಲ ಫುಲ್ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿರೋ ವಿಡಿಯೋನ ಪವಿತ್ರ ಗೌಡ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಅಲ್ಲಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಂತಾನೆ ಹೇಳ್ಬೋದು. ಆ ವಿಡಿಯೋ ಅಪ್ಡೇಟ್ ಆದ್ಮೇಲೆ ದರ್ಶನ್ ಸರ್ ಫ್ಯಾನ್ಸ್ ಆಗಿರ್ಬೋದು, ದರ್ಶನ್ ಸರ್ ಅವರ ಪತ್ನಿ ವಿಜಯಲಕ್ಷ್ಮಿ ಆಗಿರ್ಬೋದು, ತುಂಬಾ ಆ ವಿಡಿಯೋದಿಂದ ಅಫೆಂಡ್ ಆಗ್ತಾರೆ. ಸೊ ಇವರು ಇಬ್ಬರಿಗೂ ಇರೋ ಸಂಬಂಧ ಏನು, ಎಲ್ಲ ಸಮಾಜದಲ್ಲಿ ಕೂಡ ಇದೇ ಕ್ವಶನ್ ಬರುತ್ತೆ. ಸೊ ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತಾನೆ ಪವಿತ್ರ ಗೌಡ ಅವರು ಇದೇ ವರ್ಷ ಜನವರಿಯಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ದರ್ಶನ್ ಸರ್ಗೂ ಮತ್ತೆ ಪವಿತ್ರ ಗೌಡ ಅವ್ರಿಗೂ ಲಾಸ್ಟ್ 10 years ಇಂದ ಯಾವ ತರ ಸಂಬಂಧ ಇದೆ ಅನ್ನೋ ತರ. ಸೊ ಇದನ್ನು ನೋಡಿದ ವಿಜಯಲಕ್ಷ್ಮಿ ಅವ್ರಿಗೂ ಬರಲ್ಲ. ಸೊ ವಿಜಯಲಕ್ಷ್ಮಿ ಮತ್ತೆ ಪವಿತ್ರ ಗೌಡ ಅವ್ರಿಗೂ ಇಬ್ರು ಸೋಷಿಯಲ್ ಮೀಡಿಯಾದಲ್ಲೇ ತುಂಬಾ ದೊಡ್ಡ ವಾರ್ ಆಗುತ್ತೆ. ಈ ದೊಡ್ಡ ವಾರಲ್ಲಿ ವಿಜಯಲಕ್ಷ್ಮಿ ಅವ್ರಿಗೆ ದರ್ಶನ್ ಸರ್ ಫ್ಯಾನ್ಸ್ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ಸೊ ಹಿಂಗಿರ್ಬೇಕಾದ್ರೆ ಆ ಪೋಸ್ಟ್ಗಳ ಕೆಳಗಡೆ ಒಬ್ಬ ನಮ್ಮ ಒಬ್ಬನ್ ಮಾತ್ರ ತುಂಬಾ ಬ್ಯಾಡ್ ಆಗಿ ದರ್ಶನ್ ಸರ್ ಫ್ಯಾನ್ ಅಂತಾನೆ ಹೇಳ್ಕೊಂಡು ತುಂಬಾ ಬ್ಯಾಡ್ ಆಗಿ ಕಾಮೆಂಟ್ಸ್ ಮಾಡ್ತಾ ಇರ್ತಾನೆ. ಅವನ್ ಯಾರು ಏನು ಅಂತ ತಿಳ್ಕೊಬೇಕು ಅಂತಾನೆ ವಿಜಯಲಕ್ಷ್ಮಿ ಅವರು ಸೊ ಅವನ ಜೊತೆ ರಿಪ್ಲೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವನ್ನ ಬ್ಲಾಕ್ ಮಾಡಿದ್ರು ಸಹ, ಯಾರು ಎತ್ತ ಅಂತ ಏನ್ ಬ್ಲಾಕ್ ಮಾಡಿದ್ರು, ಹೊಸ ಅಕೌಂಟ್ಸ್ ಇಂದ ಅವನೇ ನಮ್ಮ ರೇಣುಕಾಸ್ವಾಮಿ, ಯಾರು ಮರ್ಡರ್ಗೆ ಒಳಪಟ್ಟಿದ್ದಾರೋ ಅವರು. ಸೊ ಹೀಗಿರ್ಬೇಕಾದ್ರೆ ಇವ್ರು ಯಾರು ಎತ್ತ ಅಂತ ನಮ್ಮ ಪವಿತ್ರ ಗೌಡ ಅವ್ರಿಗೆ ಗೊತ್ತಿಲ್ಲ. ಸೊ ಅದನ್ನ ತಿಳ್ಕೊಬೇಕು ಅಂತಾನೆ ಪವಿತ್ರ ಗೌಡ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಪವನ್ ಅಂತವನು ಒಬ್ಬನ ಕೆಲಸ ಮಾಡ್ತಾ ಇರ್ತಾನೆ ಅವ್ರ ಮನೆಯಲ್ಲಿ. ಪವನ್ ಅವನ್ಗೆ ಅವ್ರ ಸೋಷಿಯಲ್ ಮೀಡಿಯಾ ಫುಲ್ಲು ಹ್ಯಾಂಡಲ್ ಮಾಡ್ತಾರೆ. ಸೊ ಯಾರು ಎತ್ತ ಏನು ಅಂತ ತಿಳ್ಕೊಬೇಕು ಅಂತ. ಸೊ ಈ ವಿಷಯವನ್ನೆಲ್ಲ ಕೂಡ ದರ್ಶನ್ ಸರ್ಗೆ ಪವಿತ್ರ ಗೌಡ ಅವರು ತಿಳಿಸಿರ್ತಾರೆ. ಸೊ ಹಿಂಗಿಂಗ್ ಆಗ್ತಿದೆ ಅಂತ. ಸೊ ಪವನ್ ಅನ್ನೋರು ನಮ್ಮ ರೇಣುಕಾಸ್ವಾಮಿ ಅವ್ರ ಹತ್ರ ಚಾಟ್ ಮಾಡಿ ಫುಲ್ ಇನ್ಫಾರ್ಮೇಶನ್ ತಗೊಂತಾರೆ. ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂತ. ಸೊ ಈ ವಿಷಯ ತಿಳಿದ ನಂತರ ದರ್ಶನ್ ಸರ್ ಚಿತ್ರದುರ್ಗದಲ್ಲಿರೋ ಅವರ ಫ್ಯಾನ್ಸ್ ಪ್ರೆಸಿಡೆಂಟ್ ರಾಘವೇಂದ್ರ ಅವ್ರಿಗೆ ಕಾಲ್ ಮಾಡಿ ಈ ತರ ಒಬ್ಬನು ಅವ್ನ ಎತ್ತಾಕೊಂಬನ್ನಿ ಅನ್ನೋ ತರ ಹೇಳ್ತಾನೆ. ರಾಘವೇಂದ್ರ ಅನ್ನೋರು ಅವರು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡಿ ಮುಗಿಸಿ ಬರ್ತಾ ಇರ್ಬೇಕಾದ್ರೆ ರಾತ್ರಿ 8 ಗಂಟೆ ಆ ತರ ಆಗ್ಬೇಕಾದ್ರೆ ಆ ಟೈಮಲ್ಲಿ ಅವನು ಕಿಡ್ನಾಪ್ ಮಾಡ್ಕೊಂಡ್ಬಂದು ಬೆಂಗಳೂರು RR ನಗರಲ್ಲಿ ಒಂದು ಶೆಡ್ ಅಲ್ಲಿ ಎತ್ಕೊಂಡ್ಬಂದು ಕೂಡಾಕ್ತಾರೆ. ಸೊ ಹೀಗೆ ನಡೀತಾ ಇರ್ಬೇಕಾದ್ರೆ ಅವತ್ತು ನೈಟು ದರ್ಶನ್ ಸರ್ ಅಭಿಮಾನಿಗಳು ಅವ್ರ ಹಿಂದ್ಗಡೆ ಇರೋರು ನೈಟ್ ಅವರನ್ನ ಚೆನ್ನಾಗಿ ಹೊಡೆದಿರ್ತಾರೆ, ಚಿತ್ರಹಿಂಸೆ ಕೊಡ್ತಾರೆ. ಸ್ಪೆಷಲಿ ಆ ವಿಡಿಯೋವನ್ನು ನಾನು ನೋಡಿದ್ದೆ, ಆ ಫೋಟೋಸ್ ಎಲ್ಲ ನೋಡಿದ್ದೆ. ತುಂಬಾ ಅಂದ್ರೆ ತುಂಬಾ ಕ್ರೂರವಾಗಿ ನಡ್ಕೊಂಡಿದ್ದಾರೆ. ಯಾಕಂದ್ರೆ ಆ ವಿಡಿಯೋಸ್ ಆ ಫೋಟೋಸ್ ನೋಡ್ಬೇಕಂದ್ರೆ ನಮ್ಗೆ ಒಂಥರ ಆಗಲ್ಲ, ಆ ತರ ಇದೆ ಆ ಫೋಟೋಸ್ ಎಲ್ಲ. ಸೊ ಅವತ್ತು ನೈಟೇ 3 ಗಂಟೆಗೆ ದರ್ಶನ್ ಸರ್ ಮತ್ತೆ ಪವಿತ್ರ ಗೌಡ ಇಬ್ರು ಆ ಶೆಡ್ಗೆ ಬರ್ತಾರೆ. ಶೆಡ್ಗೆ ಬಂದು ಇವರು ಹೊಡೆದಂಗಿದ್ದಾರೆ. ಸೊ ಹೊಡೆದಾದ್ಮೇಲೆ ಇವರು ಅಲ್ಲೇ ಅವನು ರೇಣುಕಾಸ್ವಾಮಿ ಅನ್ನೋ ಆ ನೈಟ್ ಅವತ್ತೇ ತೀರ್ಕೊಂಡ್ಬಿಡ್ತಾನೆ. ಸೊ ಇದನ್ನೆಲ್ಲ ತಿಳ್ಕೊಂಡು ಸೊ ಇವ್ರನ್ನೆಲ್ಲ ಮಾಯ ಮಾಡಿ ಅಂತ ದರ್ಶನ್ ಸರ್ ಅವ್ರ ಫ್ಯಾನ್ಸ್ಗೆಲ್ಲ ಹೇಳ್ಬಿಟ್ಟು ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಪ್ರದೋಷ್ ಅನ್ನೋನ್ಗೆ 30 lakhs ಕೊಟ್ಬಿಟ್ಟು ಎಲ್ಲ ಮಾಯ ಮಾಡು ಅನ್ನೋ ತರ ಹೇಳ್ತಾರೆ. ಸೊ ಅದ್ರಲ್ಲಿ ಒಬ್ರು ಎತ್ಕೊಂಡು ಹೋಗ್ಬಿಟ್ಟು ರೋಡ್ ಪಕ್ಕದಲ್ಲಿ ಬಿಸಾಕಿರ್ತಾರೆ, ಡೆಡ್ ಬಾಡಿಯನ್ನ. ಅದನ್ನ ಸುಮನ್ಹಳ್ಳಿ ಅಲ್ಲಿರೋ ಒಬ್ಬ ಸತ್ವ ಅನ್ನೋ ಅಪಾರ್ಟ್ಮೆಂಟ್ ಇರುತ್ತೆ ಸುಮನ್ಹಳ್ಳಿಯಲ್ಲಿ. ಆ ಸತ್ವ ಅಪಾರ್ಟ್ಮೆಂಟ್ ವಾಚ್ಮೆನ್ ಸೊ ಅವ್ರ ಕೆಲಸ ಮುಗಿಸಿ ಹೋಗ್ಬೇಕಾದ್ರೆ ನೋಡ್ತಾರೆ ಡೆಡ್ ಬಾಡಿಯನ್ನ ನೋಡಿ ತದನಂತರ ಅವರು ಪೊಲೀಸ್ ಸ್ಟೇಷನ್ಗೆ ಕಾಮಾಕ್ಷಿ ಪಾಳ್ಯ ಅಲ್ಲಿರೋ ಪೊಲೀಸ್ ಸ್ಟೇಷನ್ಗೆಲ್ಲ ಇನ್ಫಾರ್ಮ್ ಮಾಡ್ತಾರೆ.
ಇನ್ಫಾರ್ಮ್ ಮಾಡಾದ್ಮೇಲೆ ಅವರು ಡೆಡ್ ಬಾಡಿಯನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಹೋಗಿ ಎಲ್ಲ ಕೇಸ್ ಎಲ್ಲ ಫೈಲ್ ಮಾಡ್ತಾರೆ. ಫೈಲ್ ಮಾಡಿದ ನೆಕ್ಸ್ಟ್ ಡೇ ಮರ್ಡರ್ ಆಗಿರೋದು 9th ಜೂನ್. 10th ಜೂನ್ ಬೆಳಗ್ಗೆ ಅವರು 4 ಜನ, ನಿಖಿಲ್ಲು, ರಾಘವೇಂದ್ರ, ಕೇಶವಮೂರ್ತಿ, ಕಾರ್ತಿಕ್, ಈ 4 ಜನ ಹೋಗ್ಬಿಟ್ಟು ಈ ಮರ್ಡರ್ ಎಲ್ಲ ನಾವೇ ಮಾಡಿದ್ದು ಅನ್ನೋ ತರ ಅಲ್ಲಿ ಸ್ಟೇಷನ್ ಅಲ್ಲಿ ಒಪ್ಕೊಂತಾರೆ. ಪೊಲೀಸ್ ಅವ್ರಿಗೆ ಯಾಕೋ ಡೌಟ್ ಬರುತ್ತೆ, ಈ ಶವ ಸಿಕ್ಕಿ 1 ದಿನ ಆಗಿಲ್ಲ, ಇಷ್ಟು ಬೇಗ ಇವ್ರು 4 ಜನ ಬಂದು ನಾವೇ ಮಾಡಿದ್ದು ಅಂತ ಒಪ್ಕೊಂತ ಇದಾರಲ್ಲ ಯಾಕೆ ಅನ್ನೋ ತರ ಡೌಟ್ ಬರುತ್ತೆ. ಸೊ ಇವ್ರನ್ನ ಡಿಫ್ರೆಂಟ್ ಸೆಲ್ಸ್ ಅಲ್ಲಿ ಇಟ್ಟು ಇಂಟ್ರಾಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಟ್ರಾಗೇಷನ್ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಮೈನ್ ಕ್ಯಾರೆಕ್ಟರ್ ಅಂದ್ರೆ ದರ್ಶನ್ ಸರ್ ಈ ಮರ್ಡರ್ ಹಿಂದ್ಗಡೆ ಇದ್ದಾರೆ ಅಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅವ್ರು ಜಿಮ್ ಅಲ್ಲಿ ಇರ್ಬೇಕಾದ್ರೆ ಮಾರ್ನಿಂಗು ದರ್ಶನ್ ಸರ್ನ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಸೊ ದರ್ಶನ್ ಸರ್ ಅವಾಗ ಹೇಳೋದು ನನ್ಗೇನು ಗೊತ್ತಿಲ್ಲ, ನಾನು ಅಮಾಯಕ ಅನ್ನೋ ತರ ಫಸ್ಟ್ ಅಲ್ಲಿ ಹೇಳ್ತಾರೆ. ಸೊ ಕೆಲವು ದಿವಸ ಇಂಟ್ರಾಗೇಷನ್ ಎಲ್ಲ ನಡೀತಾ ಇರ್ಬೇಕಾದ್ರೆ ಮತ್ತೆ ದರ್ಶನ್ ಸರೇ ಒಪ್ಕೊಂತಾರೆ. ಸೊ ಈ ತರ ಆಯ್ತು, ನಾನೆಲ್ಲ ಮಾಡಿಸಿದ್ದು ನಾನೇ, ಈ ತರ ಎಲ್ಲ ಅಂತ ಒಪ್ಕೊಂತಾರೆ. ಯಾಕಂದ್ರೆ CCTV ಫೋಟೋಸು ಎಲ್ಲ ಪೊಲೀಸರಿಗೆ ಏನೇನ್ ಬೇಕು ಅನ್ನೋ ತರ ಎಲ್ಲ ಸಿಕ್ಬಿಡತ್ತೆ. ಮೇನ್ ಇದ್ರಲ್ಲಿ ಗೌರ್ಮೆಂಟ್ ಕೂಡ ಇನ್ವಾಲ್ವ್ ಆಗಿಲ್ಲ. ಯಾಕಂತಂದ್ರೆ ಇದು ತುಂಬಾ ಟ್ರೆಂಡಿಂಗ್ ಟಾಪಿಕ್ ಆಗೋಯ್ತು ಕರ್ನಾಟಕದಲ್ಲಿ. ಸೊ ಎಲ್ಲರಿಗೂ ಗೊತ್ತಾಗೋಯ್ತು. ಸೊ ಹೀರೋಗಾದ್ರೆ ಒಂದ್ ನ್ಯಾಯ, ಸಾಮಾನ್ಯ ಪ್ರಜೆಗಳಿಗಾದ್ರೆ ಇನ್ನೊಂದ್ ನ್ಯಾಯ ಅನ್ನೋ ತರ ಆಗುತ್ತಂತ ಗೌರ್ಮೆಂಟ್ ಸಹ ಇನ್ವಾಲ್ವ್ ಆಗಿಲ್ಲ. ಯಾಕಂದ್ರೆ ದರ್ಶನ್ ಸರು ಪಾಲಿಟಿಕ್ಸ್ ಅಲ್ಲಿ ಕೆಲವರಿಗೆಲ್ಲ ಕ್ಯಾಂಪೈನ್ ಮಾಡಕ್ಕೆಲ್ಲ ಹೋಗ್ತಾರೆ. ಆ ಕ್ಯಾಂಪೈನ್ ಮಾಡಿರೋರ್ಗೆ ಹೋಗಿ ಹೆಲ್ಪ್ ಕೇಳಿದ್ರೆ ಕೂಡ ಅವ್ರು ಕ್ಯಾಂಪೈನ್ ಮಾಡಿದಾಗ 4 ಕೋಟಿ 5 ಕೋಟಿ ದುಡ್ಡು ಕೊಟ್ಟಿದ್ದೀನಿ, ಸೊ ಇವಾಗ ಅವ್ರಿಗೂ ನನ್ಗೂ ಏನ್ ಸಂಬಂಧ ಇಲ್ಲ ಅನ್ನೋ ತರ ಹೇಳ್ತಾರೆ. ಇದನ್ನೇ ಸಲುವಾಗಿ ತಗೊಂಡಿರೋ ಉಮಾಪತಿ ಸರ್ ಅವರು ಕೂಡ ಈ ಸಮಯದಲ್ಲಿ ಕೆಲವು ಇಂಟರ್ವ್ಯೂಸ್ ಎಲ್ಲ ಕೊಡ್ತಾರೆ. ಸೊ ಇದೆಲ್ಲ ಆಗ್ಬೇಕಾಗಿತ್ತು, ದರ್ಶನ್ ಸರು ನಡ್ಕೊಂತ ಇದ್ದಿದ್ ರೀತಿ ಸರಿ ಇಲ್ಲ ಅನ್ನೋ ತರ ಅವ್ರೇನ್ ಬ್ಯಾಡ್ ಆಗೇನ್ ಮಾತಾಡಿಲ್ಲ, ಅವ್ರು ಯಾವ ರೀತಿ ಅವ್ರ ಜೊತೆ ನಡ್ಕೊಂಡ್ರೋ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಮೇನ್ ಆಗಿ ಮೀಡಿಯಾಗೆ ಸಿಕ್ಕಿರೋ ಮೈನ್ ಟಾಪಿಕ್ ದರ್ಶನ್ ಸರ್. ಅದರಲ್ಲೂ ಸ್ಪೆಷಲ್ ಆಗಿ ಅಜಿತ್ ಸರ್ ಅಂತೂ ದರ್ಶನ್ ಸರ್ ಕೇಸ್ ಅಲ್ಲಿ ದರ್ಶನ್ ಸರ್ ಎಷ್ಟು ಟ್ರೆಂಡಿಂಗ್ ಟಾಪಿಕ್ ಆದ್ರೂ ಅಷ್ಟೇ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ಅಜಿತ್ ಸರ್. ಇವರಿಬ್ಬರ ಮಧ್ಯ ಫುಲ್ಲು ಫ್ಯಾನ್ಸ್ ಮತ್ತೆ ಅಜಿತ್ ಸರ್ ಮಧ್ಯನೂ ಫುಲ್ಲು ವಾರ್ ಆಯ್ತು. ಸೊ ಇದು ಆಲ್ಮೋಸ್ಟ್ ಆಗಿ ಒಂದು 5 months ಆಗಿದೆ, ಆದ್ರೂ ಕೂಡ ಟ್ರೆಂಡಿಂಗ್ ಅಲ್ಲೇ ಇದೆ. ಈ ಟಾಪಿಕ್ ಆದ ನಂತರ ಕೂಡ ರೀಸೆಂಟ್ ಆಗಿ ಅವ್ರಿಗೆ ದರ್ಶನ್ ಸರ್ಗೆ ಬೇಲ್ ಸಿಕ್ಕಿದೆ. ಸೊ ಇವಾಗ ಅವ್ರು ಆಚೆ ಕಡೆ ಇದ್ದಾರೆ. ಸೊ ಮತ್ತೆ ಅವರು ಇಂಟ್ರೋಗೇಷನ್ ಕರೆದಾಗೆಲ್ಲ ಹೋಗ್ಬೇಕಾಗತ್ತೆ. ಸೊ ಅವ್ರ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ತರ ಹೇಳಿ ಬೇಲ್ ತಗೊಂಡಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನನ್ನ ಪ್ರಕಾರ ಏನಾಗುತ್ತೆ ಅನ್ನೋ ತರ ನಾನು ಬೇಕಾದ್ರೆ ಮುಂದೆ ಒಂದು ವಿಡಿಯೋ ಮಾಡ್ತೀನಿ. ಸೊ ದರ್ಶನ್ ಸರ್ ಕೇಸು ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಇನ್ಫಾರ್ಮೇಶನ್. ಸೊ ನಿಮ್ಗೆ ನಾನು ಹೇಳೋದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಕೂಡ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ, ಇಲ್ಲ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾದ್ರೆ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.